ನಮಸ್ಕಾರ, ಅಮೋಘ ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ. ಆರ್ಮ್ಸ್ ವೈಡ್ ಓಪನ್ ಹಾಗೂ ರೆಡ್ ಸರ್ಕಲ್ ರಕ್ತ ಕೇಂದ್ರದ ವತಿಯಿಂದ ಬಡ ಮಕ್ಕಳಿಗೆ ನೆರವಾಗುವ ನಿಟ್ಟಿನಲ್ಲಿ 2 ದಿನದ ಚಾರಿಟಿ ಬ್ಯಾಡ್ಮಿಂಟನ್ ಟೂರ್ನಿಮೆಂಟ್ ಅನ್ನು ತುಮಕೂರು ನಗರದಲ್ಲಿ ಎಸ್ಎಸ್ ಪುರಂನ ತುಮಕೂರು ಬ್ಯಾಡ್ಮಿಂಟನ್ ಅಕಾಡೆಮಿಯಲ್ಲಿ ಕ್ರೀಡಾ ಸೇವೆ ಹೆಸರಿನಲ್ಲಿ 2 ದಿನದ ಚಾರಿಟಿ ಬ್ಯಾಡ್ಮಿಂಟನ್ ಟೂರ್ನಿಯನ್ನ ಆಯೋಜಿಸಲಾಗಿದ್ದು, ಮೊದಲನೇ ದಿನವಾದ ನಿನ್ನೆ ಟೂರ್ನಮೆಂಟ್ಗೆ ಅಭೂತಪೂರ್ವ ಬೆಂಬಲ ದೊರಕಿದೆ. ಈ ವೇಳೆ ಮಾತನಾಡಿದ ಆರ್ಮ್ಸ್ ವೈಡ್ ಓಪನ್ ಸಂಸ್ಥೆಯ ಮುಖ್ಯಸ್ಥ ಕ್ಯಾಲ್ವಿನ್, ಬಡ ಮಕ್ಕಳಿಗೆ ನೆರವಾಗುವ ನಿಟ್ಟಿನಲ್ಲಿ ನಮ್ಮ ಸಂಸ್ಥೆ ಸಾಕಷ್ಟು ವರ್ಷಗಳಿಂದ ಶ್ರಮಿಸ್ತಾ ಇದೆ. ಕೋವಿಡ್ ಸಂದರ್ಭದಲ್ಲಿಯೂ ನಮ್ಮ ಸಂಸ್ಥೆ ವತಿಯಿಂದ ಬಡ ಮಕ್ಕಳಿಗೆ ನೆರವಾಗುವ ನಿಟ್ಟಿನಲ್ಲಿ ಕಾರ್ಯಯೋಜನೆ ಮಾಡಿದ್ವು. ಅದರಂತೆ ಈ ಬಾರಿ ಕೂಡ ಆಹಾರವನ್ನ ವ್ಯರ್ಥ ಮಾಡಬಾರದು ಎಂಬ ಉದ್ದೇಶದೊಂದಿಗೆ ಟೂರ್ನಿಮೆಂಟ್ ಅನ್ನ ಆಯೋಜನೆ ಮಾಡಲಾಗಿದೆ ಅಂತ ತಿಳಿಸಿದ್ರು. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಕ್ಯಾಲ್ವಿನ್, ಆರ್ಮ್ಸ್ ವೈಡ್ ಓಪನ್ ಫೌಂಡೇಶನ್ನ ಫೌಂಡರ್. ಸೊ ನಾವು ಇವತ್ತು ಕ್ರೀಡಾ ಸೇವೆ ಅಂತ ಒಂದು ಈವೆಂಟ್ ಆರ್ಗನೈಸ್ ಮಾಡಿದ್ವಿ. ಇದರ ಉದ್ದೇಶ ಒಂದು ಸಂತೃಪ್ತಿ ಅಂತ ಒಂದು ಇನಿಷಿಯೇಟಿವ್ ಇದೆ. ಇದು ಎಕ್ಸೆಸ್ ಫುಡ್ ಮ್ಯಾನೇಜ್ಮೆಂಟ್ ಪ್ರೋಗ್ರಾಮ್. ಫಂಕ್ಷನ್ಸಲ್ಲಿ ಊಟ ಉಳಿತದಲ್ಲ, ಅದನ್ನು ಕಲೆಕ್ಟ್ ಮಾಡಿ ನಾವು ರೀಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಇಲ್ಲಿವರೆಗೂ 4 ಲಕ್ಷ ಮೀಲ್ಸ್ ನಾವು ರೀಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ. ಇದು 2017 ರನ್ ಮಾಡಿದ್ದೀವಿ. ಇದೇ ಕೊರೋನಾ ಟೈಮಲ್ಲಿ ಎಷ್ಟೋ ಜನಕ್ಕೆ ಊಟ ಇರಲಿಲ್ಲ. ಆಗ ನಾವು 40,000 ಮೀಲ್ಸ್ನ ಕುಕ್ ಮಾಡಿ ನಮ್ಮ ಸಂತೃಪ್ತಿ ಇನಿಷಿಯೇಟಿವಲ್ಲಿ ನಾವು ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ. ಇದೆಲ್ಲ ಮಾಡಿರೋದು ನಾವು ಅಂಡರ್ ಪ್ರಿವಿಲೇಜ್ ಏರಿಯಾದಲ್ಲಿ, ಮತ್ತು ಈ ಕುಕ್ ಫುಡ್ನೂ ನಾವು ಅಂಡರ್ ಪ್ರಿವಿಲೇಜ್ ಏರಿಯಾದಲ್ಲೇ ಡಿಸ್ಟ್ರಿಬ್ಯೂಟ್ ಮಾಡಿದ್ದೇವೆ. ಬಟ್ ನಮ್ಮ ಹತ್ರ ಒಂದು ಮಾರುತಿ ವ್ಯಾನ್ ಇತ್ತು, ಅದು ನಮಗೆ ಸ್ಕ್ರ್ಯಾಪ್ ಆಗಿದೆ. ಹಾಗಾಗಿ ಒಂದು ಕಮರ್ಷಿಯಲ್ ವೆಹಿಕಲ್ ಪರ್ಚೇಸ್ ಮಾಡಲಿಕ್ಕೆ ಮತ್ತು ನಾವು ಮಾಡ್ತಿರೋ ಸಂತೃಪ್ತಿದ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ ಕ್ರೀಡಾ ಸೇವೆ ಅಂತ ಒಂದು ಈವೆಂಟ್ ಆರ್ಗನೈಸ್ ಮಾಡಿದ್ವಿ, ಶಟಲ್ ಬ್ಯಾಡ್ಮಿಂಟನ್ ಟೂರ್ನಮೆಂಟ್. ಇದು ಸಕ್ಸಸ್ಫುಲ್ ಆಗಿ ನಡೆದಿದೆ. ಆಲ್ಮೋಸ್ಟ್ 120 ಪಾರ್ಟಿಸಿಪೆಂಟ್ಸ್ ರಿಜಿಸ್ಟರ್ ಆಗಿದ್ದರು. 110 ಪಾರ್ಟಿಸಿಪೆಂಟ್ಸ್ ಟರ್ನ್ಔಟ್ ಆಗಿ ಸಕ್ಸಸ್ಫುಲ್ಲಾಗಿ ಈ ಈವೆಂಟ್ನ ನಡೆಸ್ಕೊಟ್ಟಿದ್ದೀವಿ. ಸೊ ಇದೇ ಥರ ನಾವು ಇನ್ನು ಮುಂದೆ ಈವೆಂಟ್ಸ್ ಮಾಡಿ ಈ ಸಂತೃಪ್ತಿ ಏನು ನಮ್ಮದು ಉದ್ದೇಶ ಇದೆ, ಎಕ್ಸೆಸ್ಫುಲ್ ಮ್ಯಾನೇಜ್ಮೆಂಟ್, ಫುಡ್ ವೇಸ್ಟ್ ಮಾಡಬೇಡಿ ಅಂತ ಹೇಳಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಅವೇರ್ನೆಸ್ ಕ್ಯಾಂಪೇನ್ಸ್ ಮಾಡ್ತಾಯಿದ್ದೀವಿ. ನೀವು ಎವ್ರಿ ಒನ್, ನಮ್ಮದು ಮೇನ್ ಉದ್ದೇಶ ಇದ್ದಿದ್ದು ಎಲ್ಲರೂ ಇಲ್ಲಿ ಬಂದಿರೋರೆಲ್ಲರೂ ಪ್ಲೆಡ್ಜ್ ಮಾಡಿ ಅವ್ರ ಕೈಲಿ ಆದಷ್ಟು ಫುಡ್ ವೇಸ್ಟೇಜ್ನ ಕಮ್ಮಿ ಮಾಡಲಿಕ್ಕೆ. ಫಂಕ್ಷನ್ಸ್ಗೆ ಹೋಗ್ತೀವಿ, ಮದುವೆಗಳಿಗೆ ಹೋಗ್ತೀವಿ, ನಾವು ಹೋಗೋದೇ ಊಟ ಮಾಡಲಿಕ್ಕೆ, ಬಟ್ ಅದ್ರ ಮುಜುಗರ ಪಟ್ಕೊಂಡು ಎಲ್ಲ ಹಾಕಿಸ್ಕೊತೀವಿ, ಎಷ್ಟೊಂದು ವೇಸ್ಟ್ ಮಾಡ್ತೀವಿ. ಬಟ್ ನೀವು ಮುಟ್ಟಿದಂಗೆ ಅದನ್ನು ಬಿಟ್ಟರೆ ನಮ್ಮಂಥವ್ರು ಯಾರೋ ಬಂದು ಕಲೆಕ್ಟ್ ಮಾಡಿ ಎಷ್ಟೋ ಜನ ಹೊಟ್ಟೆ ಹಸಿದವರಿಗೆ ಅದನ್ನು ನಾವು ರೀಡಿಸ್ಟ್ರಿಬ್ಯೂಟ್ ಮಾಡಲಿಕ್ಕೆ ಸಾಧ್ಯ ಇದೆ. ಅಲ್ಲ ಇವತ್ತಿಂದ ಸೊ ನಾವು ಇದೇ ಸಂತೃಪ್ತಿಯ ಉದ್ದೇಶದಿಂದ ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ ಕ್ರೀಡಾ ಸೇವೆ ಅಂತ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ನಡೆಸಿದ್ದೀವಿ. ಇದು ತುಮಕೂರು ಬ್ಯಾಡ್ಮಿಂಟನ್ ಅಕಾಡೆಮಿ ಎಸ್ಎಸ್ ಪುರಮಲ್ಲಿ ಕೋರ್ಟಲ್ಲಿ ನಡೆಸಿದ್ವಿ. ಆಲ್ಮೋಸ್ಟ್ 120 ಪಾರ್ಟಿಸಿಪೆಂಟ್ಸ್ ರಿಜಿಸ್ಟರ್ ಆಗಿದ್ದರು. 110 ಪಾರ್ಟಿಸಿಪೆಂಟ್ಸ್ ಆಡಿದ್ರು. ಸೆಮಿಫೈನಲಿಸ್ಟ್ ಮಿಕ್ಸ್ಡ್ ಡಬಲ್ಸು ಕ್ಯಾಟಗರೀಸ್ ಅಂಡರ್ 16 ಕ್ಯಾಟಗರಿ ಮಾಡಿದ್ವಿ. ಬಿಲೋ 40 ಅಬೋವ್ 40 ಕ್ಯಾಟಗರಿ ಮಾಡಿ ಮೆನ್ಸು ವಿಮೆನ್ಸು ಮಿಕ್ಸ್ಡ್ ಡಬಲ್ಸ್ ನಡೆಸಿ ಸಕ್ಸಸ್ಫುಲ್ಲಾಗಿ ನಡೆಸ್ಕೊಟ್ಟಿದ್ದೀವಿ. ಆರ್ಮ್ಸ್ ವೈಡ್ ಓಪನ್ ಟೀಮ್ನ ವುಮೆನ್ ವೆಲ್ಫೇರ್ ಕೋಆರ್ಡಿನೇಟರ್ ಭುವನ ಮಾತನಾಡಿ, 2017ರಲ್ಲಿ ಸಂತೃಪ್ತಿ ಎಂಬ ಕಾರ್ಯಕ್ರಮದ ಮೂಲಕ ಆಹಾರವನ್ನ ವ್ಯರ್ಥ ಮಾಡದಂತೆ ಜನರಲ್ಲಿ ಜಾಗೃತಿ ಮೂಡಿಸಲಾಗಿತ್ತು. ಸಂತೃಪ್ತಿ ನಡೆಸಲು ಪೂರಕವಾಗುವಂತಹ ವಾಹನವನ್ನ ಖರೀದಿ ಮಾಡುವ ಸಲುವಾಗಿ ಈ ಟೂರ್ನಿಮೆಂಟ್ ಅನ್ನ ಆಯೋಜನೆ ಮಾಡಲಾಗಿದ್ದು, ಟೂರ್ನಿಮೆಂಟ್ನಿಂದ ಬಂದಂತಹ ಹಣವನ್ನ ಸಂಗ್ರಹಿಸಿ ಬಡವರಿಗೆ ಬೇಕಾಗುವ ಆಹಾರ ಧಾನ್ಯಗಳನ್ನ ವಿತರಣೆ ಮಾಡಲಾಗುವುದು ಅಂತ ತಿಳಿಸಿದ್ರು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಭುವನ, AWTನ ವಿಮೆನ್ ವೆಲ್ಫೇರ್ ಕೋಆರ್ಡಿನೇಟರ್. ನಾವು ಇವತ್ತು ಕ್ರೀಡಾ ಸೇವೆ ಅಂತ ಏನು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ, ಇದು ಮೇನ್ ಮೋಟೋ ಬಂದ್ಬಿಟ್ಟು ಬ್ರಿಂಗಿಂಗ್ ಟುಗೆದರ್ ಸ್ಪೋರ್ಟ್ಸ್ಮ್ಯಾನ್ಶಿಪ್ ಆ್ಯಂಡ್ ಹ್ಯುಮ್ಯಾನಿಟಿ. ಸೊ ಇದರಲ್ಲಿ ನಾವು 2017ರಲ್ಲಿ ಸಂತೃಪ್ತಿ ಅನ್ನೋ ಒಂದು ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡಿದ್ವಿ. ಇದು ಏನು ಇಂಟೆನ್ಷನ್ ಬಂದು ಫುಡ್ ವೇಸ್ಟ್ ಆಗ್ತಿರೋದನ್ನು ಅನ್ಪ್ರಿವಿಲೇಜ್ಡ್ ಏರಿಯಾಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡೋಂಥದ್ದು. ಸೊ 2017ರಲ್ಲಿ ನಮ್ಮ ಹತ್ರ ಒಂದು ವೆಹಿಕಲ್ ಇತ್ತು, ಮಿನಿ. ಸೊ ಅದು ಸ್ಕ್ರ್ಯಾಪ್ ಆಗಿದ್ದ ಕಾರಣದಿಂದ ನಾವು 1-2 ಇಯರ್ಸಿಂದ ಅದು ಸ್ಟಾಪ್ ಮಾಡಿದ್ವಿ. ಮತ್ತು ಇವಾಗ ಒಂದು ಸಣ್ಣದಾಗಿ ಸ್ಟಾರ್ಟ್ ಮಾಡಿದಂಥ ಸಂತೃಪ್ತಿಯನ್ನು ಇವತ್ತು ದೊಡ್ಡದಾಗಿ ಬೆಳೆಸಿ ಅದು ಫುಡ್ ವೇಸ್ಟ್ ಆಗದೆ ಇರೋ ಥರ ಅವಾಯ್ಡ್ ಮಾಡೋಕ್ಕೆ ನಾವು ಈ ಕ್ರೀಡಾ ಸೇವೆಯನ್ನು ಇದು ಏನು ಬ್ಯಾಡ್ಮಿಂಟನ್ ಇಂದ ರಿಜಿಸ್ಟರ್ ಹಾಕಿ ಎಲ್ಲ ಸ್ಟೂಡೆಂಟ್ಸು ಪಾರ್ಟಿಸಿಪೇಟ್ಸು ಅದರಲ್ಲಿ ಬಂದಿರೋ ಅಮೌಂಟನ್ನು ನಾವು ಸ್ಪಾನ್ಸರ್ಶಿಪ್ ಆಗಿ ತೊಗೊಂಡು ಅದನ್ನು ನಾವು ಸಂತೃಪ್ತಿಗೆ ಬೇಕಾಗಿರುವಂತಹ ವೆಹಿಕಲ್ಗೆ ಅದನ್ನೇ ಇನ್ವೆಸ್ಟ್ ಮಾಡಿಬಿಟ್ಟು ಅದಕ್ಕೆ ಏನೇನು ಎಕ್ಸ್ಪೆನ್ಸ್ ಇದೆಯೋ ಅದಕ್ಕೆ ನಾವು ಹೊಸ ವಾಹನದಿಂದಾಗಿ ಮದುವೆ ಚಿತ್ರಗಳಲ್ಲಿ ವ್ಯರ್ಥವಾಗುವ ಆಹಾರಗಳನ್ನು ಸಂಗ್ರಹಿಸಿ ಬಡವರಿಗೆ ವಿತರಣೆ ಮಾಡಲು ಬಳಸಲಾಗುವುದು ಅಂತ ಹೇಳಿದರು. ಈ ವೇಳೆ ತುಮಕೂರು ನಗರದ ಬ್ಯಾಡ್ಮಿಂಟನ್ ಆಸಕ್ತರು ಭಾಗವಹಿಸಿದ್ದು, ವಿಜೇತ ಕ್ರೀಡಾಪಟುಗಳಿಗೆ ಬಹುಮಾನ ವಿತರಣೆ ಮಾಡಲಾಯಿತು. ನ್ಯೂಸ್ ಡೆಸ್ಕ್, ಅಮೋಘ್ ಟಿವಿ, ತುಮಕೂರು.
ಹೇಮರೆಡ್ಡಿ ಮಲ್ಲಮ್ಮ ಕೇವಲ ಒಂದು ಸಮುದಾಯಕ್ಕೆ ಸೀಮಿತಳಲ್ಲ, ಅವರ ಆದರ್ಶ ಬದುಕನ್ನ ಎಲ್ಲರೂ ಅನುಸರಿಸಬೇಕೆಂದು ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿಗಳು ತುಮಕೂರಿನಲ್ಲಿ ಹೇಳಿದ್ದಾರೆ. ತುಮಕೂರು ಜಿಲ್ಲಾ ರೆಡ್ಡಿ ಜನಸಂಘ, ತುಮಕೂರು ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ ಸಹಯೋಗದೊಂದಿಗೆ ನಗರದ ಗುಬ್ಬಿ ವೀರಣ್ಣ ರಂಗಮಂದಿರದಲ್ಲಿ ಆಯೋಜಿಸಿದ ಹೇಮರೆಡ್ಡಿ ಮಲ್ಲಮ್ಮ ಜಯಂತ್ಯೋತ್ಸವದಲ್ಲಿ ಮಾತನಾಡಿದ ಅವರು, ಹೇಮರೆಡ್ಡಿ ಮಲ್ಲಮ್ಮ ಸಾಧ್ವಿಯಾಗಿ ಇಡೀ ಸಮಾಜದ ಏಳಿಗೆಗಾಗಿ ಪರಮಾತ್ಮನಲ್ಲಿ ಬೇಡಿಕೊಂಡ್ಲು. ಹಾಗೆಯೇ ಆಶಯದಂತೆ ಇಡೀ ಸಮುದಾಯ ಮುಂದೆ ಬರಬೇಕು, ಸಮುದಾಯದ ಪ್ರತಿಭೆಗಳು ಹೊರಹೊಮ್ಮಬೇಕು, ಆ ಮೂಲಕ ಸಮಾಜಕ್ಕೆ ಕೊಡುಗೆ ನೀಡಬೇಕು ಅಂತ ತಿಳಿಸಿದರು. ಇದು ಹಾಗಾಗಬಾರದು. ಅವರನ್ನ ಒಂದು ಜಾತಿ ಮತದವರು ಪಂಥ ಪಂಗಡದವರು ಮಾತ್ರ ಗುರುತಿಸಿದೆ ಎಲ್ಲರೂ ಕೂಡ ಸಮಾವೇಶಗೊಳ್ಳಬೇಕು. ನಾವು ಹೇಳ್ತೀವಿ ಭಾಷಣಗಳಲ್ಲಿ ಹಂಗೆ ಹೇಳ್ತೀವಿ, ಇವತ್ತು ಒಬ್ಬರಿಗೆ ಸೀಮಿತ ಇಲ್ಲ ಅಂತ. ಮಲ್ಲಮ್ಮನ ಬಿಡಿ, ಬಸವಣ್ಣನ ಪರಿಸ್ಥಿತಿ ಹಂಗೆ ಆಗಿದೆ. ಅಷ್ಟೊಂದು ಪ್ರಚಾರದಲ್ಲಿರ್ತಕ್ಕಂಥ ಬಸವಣ್ಣನ ಪರಿಸ್ಥಿತಿಗೂ ಕೂಡ ಬಸವ ಜಯಂತಿಯನ್ನು ಏನಾದರೂ ಸರ್ಕಾರ ಮಾಡಿತು, ಜಿಲ್ಲಾಡಳಿತ ಮಾಡಿತು ಅಂತಂದರೆ ಅಲ್ಲಿ ಕೇವಲ ಯಾರಿರ್ತಾರೆ, ಲಿಂಗಾಯತ ಮಾತ್ರ ಇರ್ತಾರೆ. ಇವತ್ತರ ದುರಂತ. ಸಾರ್ವಜನಿಕವಾಗಿ ಸಾಮೂಹಿಕವಾಗಿ ಅವರನ್ನು ನಾವು ಒಪ್ಪುತ್ತೇವೆ. ಈಗ ಮಲ್ಲಮ್ಮ ಕೇವಲ ರೆಡ್ಡಿ ಸಮುದಾಯಕ್ಕೆ ಸೀಮಿತವಲ್ಲ, ನನಗೂ ಗೊತ್ತಿದೆ, ನಿಮಗೂ ಗೊತ್ತಿದೆ. ಬಸವಣ್ಣ ಕೇವಲ ವೀರಶೈವ ಲಿಂಗಾಯತರಿಗೆ ಸೀಮಿತನಾದವನಲ್ಲ, ಅವನು ಎಲ್ಲರವನು. ಯಾಕಂದ್ರೆ ಪಾಪ ಅವನೇ ಹೇಳಿದಾನೆ, ಇವ ನಾರೋ ಎಂದೆನಿಸದಿರಯ್ಯ, ಇವ ನಮ್ಮವ ಎಂದೆನಿಸಯ್ಯ. ಇನ್ನೂ ಮುಂದೆ ಅವ್ರು ಹೇಳಿದ್ರು, ಇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ. ಸೊ ಇನ್ನೂ ನೀವು ಕ್ಲೋಸ್, ಸುಮ್ಮನೆ ನಮ್ಮವನ ಅಂತ ಅಂದ್ಕೊಂಡಲ್ಲ, ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಪ್ರಾರ್ಥನೆ ಮಾಡ್ಕೊಂಡಿದ್ದಾರೆ. ಅಷ್ಟು. ಬಳಿಕ ಮಾತನಾಡಿದ ಜಿಲ್ಲಾ ರೆಡ್ಡಿ ಜನಸಂಘದ ಅಧ್ಯಕ್ಷರಾದ ಶ್ರೀನಿವಾಸ ರೆಡ್ಡಿ, ಪ್ರತಿಯೊಂದು ಸಮುದಾಯಕ್ಕೂ ಒಬ್ಬರು ಸಾಂಸ್ಕೃತಿಕ ನಾಯಕರಿದ್ದಂತೆ ನಮ್ಮ ಸಮುದಾಯಕ್ಕೆ ಹೇಮರೆಡ್ಡಿ ಸಾಂಸ್ಕೃತಿಕ ನಾಯಕಿಯಾಗಿದ್ದಾರೆ. ನಮ್ಮ ಸಮುದಾಯದ ಜನರು ಕೇವಲ ಅವರು ಮಾತ್ರ ಶ್ರೀಮಂತರಾಗದೆ ಉಳಿದ ಜನರನ್ನ ಮೇಲೆತ್ತುವ ಕೆಲಸ ಮಾಡಬೇಕು. ಈಗಾಗಲೇ ಜಿಲ್ಲೆಯಲ್ಲಿ ರೆಡ್ಡಿ ಸಮುದಾಯದ ವತಿಯಿಂದ ಹಾಸ್ಟೆಲ್ ನಿರ್ಮಾಣ ಕಾರ್ಯ ಪ್ರಗತಿಯಲ್ಲಿದೆ. ಇನ್ನಷ್ಟು ಅನುದಾನವನ್ನು ಸ್ವಯಂ ಪ್ರೇರಿತರಾಗಿ ನೀಡುವ ಮೂಲಕ ಸಮುದಾಯದ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ಅದರಂತೆ ಹೇಮರೆಡ್ಡಿ ಮಲ್ಲಮ್ಮ ಅವರ ಆದರ್ಶ ಬದುಕನ್ನು ನಾವು ಅಳವಡಿಸಿಕೊಳ್ಳಬೇಕಾಗಿದೆ ಅಂತ ತಿಳಿಸಿದರು. ನಮ್ಮ ನಾಯಕ್ ರೆಡ್ಡಿ ಸಮುದಾಯ ಒಂದೇ ಅಲ್ಲ, ಎಲ್ಲ ಸಮುದಾಯದವರು ಅವ್ರನ್ನ ಸ್ವಾಮೀಜಿಯವರು ಹೇಳಿದ್ರು, ಎಲ್ಲ ಸಮುದಾಯದವರು ಬೇಕು ಹೇಮರೆಡ್ಡಿ ಮಲ್ಲಮ್ಮ ಅನ್ನೋದು ರೆಡ್ಡಿ ಸಮುದಾಯಕ್ಕೆ ಒಂದಕ್ಕೆ ಅಲ್ಲ, ಎಲ್ಲ ಸಮುದಾಯಕ್ಕೆ ಬೇಕು ಅಂತ ಹೇಳ್ತಾ ಇದ್ರು. ಈಗಲೂ ಎಲ್ಲ ಬೇರೆ ಸಮುದಾಯ ಭಾರಿ ಇಷ್ಟಪಡ್ತಾರೆ ಅಂತ ಹೇಮರೆಡ್ಡಿ ಮಲ್ಲಮ್ಮ ನಾವು ಜಯಂತಿ ಮಾಡೋಕ್ಕೆ ನಾವು ಎಲ್ಲರೂ ಬರಬೇಕು. ವರ್ಷಕ್ಕೆ ಒಂದು ದಿವಸ ಅದನ್ನು ನಾವು ಅಟೆಂಡ್ ಮಾಡಬೇಕಂದ್ರೆ ಚೆನ್ನಾಗಿರಲ್ಲ. ಎಲ್ಲರೂ ಬಂದು ಎಲ್ಲ ಒಂದು ದಿವಸ ಟೈಮ್ ವೇಸ್ಟ್ ಅಂತಲ್ಲ, ಬೇರೆ ಹಬ್ಬ ಮಾಡ್ಕೊಳ್ಳೋದಲ್ಲ. ಈ ಕಂಪಲ್ಸರಿ ರೆಡ್ಡಿ ಸಮುದಾಯದ ಹೇಮರೆಡ್ಡಿ ಮಲ್ಲಮ್ಮ ನಾವು ನಮ್ಮ ಮನೆಗೆ ಹಬ್ಬ ಮಾಡೋದು ಮಾಡೋದು. ಅದಕ್ಕೋಸ್ಕರ ದಯವಿಟ್ಟು ಇನ್ನು ಮುಂದೆ ಎಲ್ಲರೂ ಬರಬೇಕಂತ ಫಸ್ಟ್. ಯಾಕಂದರೆ ಇದು ಸರ್ಕಾರ ಮಾಡಿದ್ದು ಅಲ್ಲದೆ ನಮಗೂ ಹೇಮರೆಡ್ಡಿ ಮಲ್ಲಮ್ಮ ಬಗ್ಗೆ ಉಪನ್ಯಾಸಕರು ಹೇಳಿದರು, ರಂಗೋಪಾಲ್ ಹೇಳಿದರು. ಒಂದು ಸಮುದಾಯದ ಶಿವನ ಈ ತಪಸ್ ಮಾಡಿ ಪ್ರತ್ಯಕ್ಷ ಮಾಡಿ ನಮಗೋಸ್ಕರ ಅವ್ರು ಇಷ್ಟೆಲ್ಲ ಮಾಡಿದ್ರು. ನಾವು ದಿವಸ ಅಟ್ಲೀಸ್ಟ್ ಫಸ್ಟೇ ಒಂದು ದಿವಸ 2 hours ನಾವು ವೇಸ್ಟ್ ಮಾಡಿಲ್ಲ ಅಂದರೆ ನಾವು ಯೋಚನೆ ಮಾಡಬೇಕು ನಾವು ಏನು ಮಾಡ್ತಾ ಇದ್ದೀವಿ ಅಂತ. 365 ದಿವಸದಲ್ಲಿ ಒಂದು ದಿವಸ ಬರಬೇಕು. ಈ ವೇಳೆ ಕಾರ್ಯಕ್ರಮದಲ್ಲಿ ತುಮಕೂರು ತಾಲೂಕು ತಹಶೀಲ್ದಾರ್ ರಾಜೇಶ್ವರಿ, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಸಿದ್ಲಿಂಗಪ್ಪ ಹಾಗೂ ಸಂಘದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಕ್ಯಾಮರಾ ಪರ್ಸನ್ ಚೇತನ್ ಜೊತೆ ಪ್ರವೀಣ್, ಅಮೋಕ್ ಟಿವಿ, ತುಮಕೂರು. ತುಮಕೂರು ನಗರದಲ್ಲಿ ಅಖಿಲ ಕರ್ನಾಟಕ ಕಾರ್ಮಿಕರ ಪ್ರಜಾ ವೇದಿಕೆಯ ಜಿಲ್ಲಾ ಪ್ರಧಾನ ಕಚೇರಿಯನ್ನ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಉದ್ಘಾಟನೆ ಮಾಡಲಾಯಿತು. ಕನ್ನಡ ಪರ ಸಂಘಟನೆಯ ಮುಖ್ಯಸ್ಥ ಬಸವರಾಜು ಅವರ ನೇತೃತ್ವದಲ್ಲಿ ತುಮಕೂರು ನಗರದ ಶ್ರೀರಾಮ್ ನಗರದಲ್ಲಿ ಅಖಿಲ ಕರ್ನಾಟಕ ಕಾರ್ಮಿಕರ ಪ್ರಜಾ ವೇದಿಕೆಯ ಜಿಲ್ಲಾ ಪ್ರಧಾನ ಕಚೇರಿಯನ್ನು ಉದ್ಘಾಟನೆ ಮಾಡಲಾಯಿತು. ತುಮಕೂರು ನಗರದ ಹಿರೇಮಠ ಸ್ವಾಮಿಗಳು ದಿವ್ಯ ಸಾನ್ನಿಧ್ಯ ವಹಿಸಿ ನೂತನ ಕಚೇರಿಗೆ ಶುಭವಾಗಲಿ ಅಂತ ಹಾರೈಸಿದರು. ನಮಸ್ಕಾರ. ಇಂದು ನಮ್ಮ ಸ್ನೇಹಿತರಾದ ಬಸವರಾಜ್ ಅವರು ಜಿಲ್ಲಾ ಕಚೇರಿಯನ್ನು ಉದ್ಘಾಟನೆ ಮಾಡಿದ್ದಾರೆ. ಅವರಿಗೆ ನಮ್ಮ ಕನ್ನಡ ಸಂಘದ ಒಕ್ಕೂಟದ ಪರವಾಗಿ ಮೊದಲನೇದಾಗಿ ಧನ್ಯವಾದ ತಿಳಿಸ್ತೀನಿ. ಅವ್ರ ಜೀವನ ಇಂದು ಬೆಳಕಾಗಿ ಚೆನ್ನಾಗಿರಲಿ ಅಂತ ಭಾವಿಸ್ತೀನಿ. ಸುಮಾರು ವರ್ಷಗಳಿಂದ ನಮ್ಮ ಬಸವರಾಜ್ ಅವರು ಕನ್ನಡ ಹೋರಾಟಕ್ಕೆ, ನಾಡು ನುಡಿ ಜಲಕ್ಕೆ ಬದ್ಧವಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಅವರು ಇವತ್ತು ಉದ್ಘಾಟನೆಗೆ ನಮ್ಮನ್ನು ಕರೆದಿದ್ದಾರೆ. ಭಾಳ ಸಂತೋಷ ಆಯಿತು. ಅವ್ರ ಕಚೇರಿಗೆ ಬಂದಿವತ್ತು ನಮಗೆ ಕರೆದಿದ್ದಾರೆ. ಹಾಗೆ ಕಚೇರಿಯನ್ನು ಉದ್ಘಾಟನೆ ಮಾಡಿದ್ದಾರೆ. ಅವರಿಗೆ ಮತ್ತೊಮ್ಮೆ ಧನ್ಯವಾದ ಹೇಳ್ತೀನಿ.
ಈ ವೇಳೆ ಮಾತನಾಡಿದ ಜಿಲ್ಲಾಧ್ಯಕ್ಷ ಬಸವರಾಜು, ಕಾರ್ಮಿಕರ ಹಿತರಕ್ಷಣೆ ಕಾಪಾಡುವ ನಿಟ್ಟಿನಲ್ಲಿ ಸಂಘಟನೆ ಅತ್ಯವಶ್ಯಕವಾಗಿದೆ. ಹಾಗಾಗಿ ಈ ಕಚೇರಿಯನ್ನ ಮಾಡಿದ್ದು ಕಾರ್ಮಿಕರ ಸಮಸ್ಯೆಯನ್ನ ಇನ್ನಷ್ಟು ಶೀಘ್ರವಾಗಿ ಬಗೆಹರಿಸಬಹುದಾಗಿದೆ ಅಂತ ತಿಳಿಸಿದರು. ಶಿಡ್ಲಘಟ್ಟದಿಂದ ದಿಬ್ಬೂರಹಳ್ಳಿಗೆ ತೆರಳುತ್ತಿದ್ದ ಕೆಎಸ್ಆರ್ಟಿಸಿ ಬಸ್ ಆಕ್ಸೆಲ್ ಕಟ್ಟಾಗಿ ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆ ಬದಿಯ ಹಳ್ಳಕ್ಕೆ ಉರುಳಿ ಬಿದ್ದಿರುವ ಘಟನೆ ನಡೆದಿದೆ. ತಾಲೂಕಿನ ಕೋಟಹಳ್ಳಿ ದ್ಯಾವಪ್ಪನ ಗುಡಿ ಸಮೀಪ ದಿಬ್ಬೂರಹಳ್ಳಿ ಮುಖ್ಯ ರಸ್ತೆ ಬದಿಯ ಹಳ್ಳಕ್ಕೆ KA 40F0909 ಸಂಖ್ಯೆಯ ಬಸ್ ಹಳ್ಳಕ್ಕೆ ಬಿದ್ದಿದೆ. ರಸ್ತೆ ಬದಿಯಲ್ಲಿ 11 kV ವಿದ್ಯುತ್ ಲೈನ್ ಹಾದು ಹೋಗಿದ್ದು, ವಿದ್ಯುತ್ ಕಂಬದಿಂದ 1-2 ಅಡಿಗಳ ಅಂತರದಿಂದ ಬಸ್ ಪಾರಾಗಿದೆ. 1-2 ಅಡಿಗಳು ಮುಂದಕ್ಕೆ ಬಸ್ ಹೋಗಿದ್ರು. ಮರಕ್ಕೆ ಡಿಕ್ಕಿಯಾಗಿ ಬಸ್ ಮುಂಭಾಗ ಜಖಂಗೊಳ್ತಾ ಇತ್ತು. ಬಸ್ನಲ್ಲಿ ಸುಮಾರು 70 ಜನ ಪ್ರಯಾಣಿಸ್ತಾ ಇದ್ರು. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಬಸ್ನ ಸೆಂಟರ್ ಆಕ್ಸೆಲ್ ಕಟ್ಟಾಗಿ ಈ ರೀತಿ ಆಗಿದೆ ಅಂತ ಚಾಲಕ ಮಾಹಿತಿಯನ್ನ ನೀಡಿದ್ದಾರೆ. ಕೋಟಹಳ್ಳಿ ಅನಿಲ್ ಕುಮಾರ್, ಅಮೋಕ್ ಟಿವಿ, ಶಿಡ್ಲಘಟ್ಟ. ವಾಸವಿರುವ ಜಾಗದ ವಿಚಾರವಾಗಿ ಗಲಾಟೆ ನಡೆದು ರೈತ ಸಂಘದ ಮುಖಂಡನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿರುವ ಘಟನೆ ರಾಯಬಾಗ ತಾಲೂಕಿನ ಮೋರವ ಗ್ರಾಮದಲ್ಲಿ ನಡೆದಿದೆ. ಬಸವನಗರ KB ಮಡ್ಡಿಯಲ್ಲಿರುವ ಸರ್ಕಾರಿ ಜಾಗದಲ್ಲಿ ಮನೆ ಕಟ್ಟಿಕೊಂಡು ಕುಮಾರ ಕಲ್ಲಪ್ಪ ಕೂಗೆ ಮತ್ತು ಕುಟುಂಬ ವಾಸವದು. ಅದೇ ಸರ್ಕಾರಿ ಜಾಗದಲ್ಲಿ ವಾಸವಿರುವ ಮಾಯಪ್ಪ ಕೂಗೆ ಎಂಬ ವ್ಯಕ್ತಿ ವಿನಾಕಾರಣ ಜಗಳ ಮಾಡ್ತಾ ಇದ್ದು, ಸುಮಾರು 3-4 ವರ್ಷಗಳಿಂದ ಹಾದಿಗೆ ತಂತಿ ಬೇಲಿ ಹಾಕಿದ್ದಾನೆ. ಈ ಕುರಿತು ಪ್ರಶ್ನೆ ಮಾಡಿದ್ದಕ್ಕೆ ಜಗಳ ಪ್ರಾರಂಭವಾಗಿದೆ. ಜಗಳ ಬಿಡಿಸಲು ಹೋದ ರೈತ ಸಂಘದ ಕುಮಾರ್ ಕೂಗೆ ಅವರ ಮೇಲೆ ಮಾಯಪ್ಪ ಕೂಗೆ ಮಾರಣಾಂತಿಕ ಹಲ್ಲೆ ಮಾಡಿ ತಲೆಗೆ ಕಲ್ಲಿನಿಂದ ಬಲವಾಗಿ ಜಜ್ಜಿ ಗಾಯ ಮಾಡಿದ್ದಾನೆ. ಗಾಯಗೊಂಡ ಕುಮಾರ್ ಕೂಗೆ ಅವರನ್ನ ರಾಯಬಾಗ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಹಸಿರು ಟವಲ್ ಬೆಲೆ ಏನು ಎಂಬುದನ್ನು ಮುಂದಿನ ದಿನಗಳಲ್ಲಿ ತಾಲೂಕು ಮತ್ತು ಜಿಲ್ಲಾ ರೈತ ಸಂಘದಿಂದ ತಿಳಿಸುತ್ತೇವೆ ಅಂತ ಹಲ್ಲೆಗೊಳಗಾದ ಕುಮಾರ್ ಕೂಗೆ ಪತ್ನಿ ರೈತ ಸಂಘದ ಜಿಲ್ಲಾ ಮಹಿಳಾ ಅಧ್ಯಕ್ಷೆ ಶೋಭಾ ಕೂಗೆ ತಿಳಿಸಿದರು. ಗೌರ್ಮೆಂಟ್ ಜಾಗದಾಗ ಹಾದಬೇಕು ಮನೆಗಳಿಗೆ ನಾವು ಅಲ್ಲಿ ಹಾಕೋರು ಇಲ್ಲಿ ಹಾಕೋರು ಅಂತೇಳಿ 3 ದಿನದಿಂದ ಕೇಸ್ ಮಾಡತ್ತನ್ರಿ ಮಾಯಪ್ಪ ಕೂಗೆ ಅಂತೇಳಿ 3 ದಿನದ ಕೇಸ್ ಮಾಡ್ಕೊತ ಬಂದ್ರಿ. ಸರ್ ನಿನ್ನೆ ಕುರ್ಚಿಗೆ ಹೋಗಿ ಭೇಟಿಯಾಗಿ ಬಂದ್ರಿ. ಹೋಗಿ ಭೇಟಿಯಾಗ್ರಿ ಅಲ್ಲೆಲ್ಲ ಸರ್ ಹೇಳಿದ್ದಾರೆ, ಪ್ರೀತಮ್ ನಾಯ್ಕ ಸರ ಇಲ್ಲ ಅಲ್ಲೆಲ್ಲ ಸರಿ ಮಾಡ್ಕೊರಿ, 4 ಮಂದಿ ಹಿರಿಯರು ಕರ್ಕೊಂಡು ಕಿಶನ್ ಅದನ್ನ ಏನೋ ಸುದ್ದಿ ಮಾಡ್ಕೊರಿ ಅಂತ ಹೇಳಿ ಕಳಿಸಿದ್ರಿ. ಹೇಳಿ ಕಳಿಸಿದ್ಮೇಲೆ ರೀ ಹಿರಿಯರು ಬಂದಿದ್ರಿ, ಎಲ್ಲರೂ ಬಂದಿದ್ರಿ. ಹಿರಿಯರ ಸಮ ಮುಗಿಸುವಾಗ್ರಿ ನಮ್ಮವ್ರನ್ನ ನಮ್ಮ ಮಾಲಕರನ್ರಿ ನಮ್ಮ ಮೈದನ್ಗಳು ಅವ್ರ ಜಗಳ ಇದ್ರಿ. ಮೊದಲು ನಮ್ಮ ಮೈದನರು ಕರ್ಕೊಂಡು ಹೋದ್ರಿ ನಮ್ಮ ಮಾಲಕರನ್ರಿ. ನಮ್ಮ ಮಾಲಕರನ್ನು ಕರೆದ್ರಿ, ನಮ್ಮನ್ನು ಕರೆದ್ರಿ. ನಾವೆಲ್ಲರೂ ಹಿರಿಯರು ಹೋಗಿ ಮುಗಿಸ್ಬೇಕಂತ ನಾವು ಹೋಗಿದ್ದೀವಿ ರೀ. ಹೋದಲ್ಲೇ ಅವ್ರವ್ರ ಜಗಳ ಮಾಡಕ್ಕೆ ಹೋದಾಗ ನಮ್ಮ ಯಜಮಾನ್ರು ಬಿಡ್ಸಾಕೆ ಹೋದಿದ್ದಕ್ಕೆ ರೀ ಕಲ್ಲು ತೊಗೊಂಡು ಇವ್ರ ಮೇಲೆ ಹಲ್ಲೆ ಮಾಡಿ ತಲೆ ಹೊಡೆದು ಬಡ್ದಾಡಿ ಒಂದಿಟ್ಟು ಇದು ಮಾಡಿದ್ರಿ ರೀ. ನಿಮ್ಮ ಮಾಲಕರ ಹೆಸರು ಕುಮಾರ್ ಕಲ್ಲಪ್ಪ ಕೂಗೆ ರೀ. ಕುಮಾರ್ ಕಲ್ಲಪ್ಪ ಕೂಗೆ ನಮ್ಮ ಮಾಲಕರ ಹೆಸರು ರೀ. ಬಟ್ ಮಾಯಪ್ಪ ಕೂಗೆ ಏನೈತಲ್ರಿ, ಇವ್ರ ಅವ್ರವ್ರ ಅಂತಮ್ಮರೊಳಗೆ ಅವ್ರವ್ರು ಜಗಳ ಮಾಡೋದಾಗ ಇವ್ರು ನ್ಯಾಯ ಮಾಡಾಕ ನಮ್ಮ ಯಜಮಾನ್ರ ಕರೆದಿದ್ದಕ್ಕೆ ನೀ ಯಾಕೆ ಬಂದಿ ಮಗನ, ಇಲ್ಲಿ ಹಸಿರು ಟವಲ್ ಹಾಕೊಂಡು ಏನು ನಡೆಸಿದೀನಿ ಇಲ್ಲಿ ಬಂದು ಇಂಥದ್ದೆಲ್ಲ. ಮಹದೇವ್ ಕಾಂಬಳೆ, ಅಮೋಕ್ ಟಿವಿ, ರಾಯಬಾಗ. ಒಳ ಮೀಸಲಾತಿ ಜಾರಿಯ ಐಕ್ಯ ಹೋರಾಟದ ಕ್ರಾಂತಿಕಾರಿ ರಥಯಾತ್ರೆಯ ರಾಯಚೂರು ಜಿಲ್ಲೆಯ ಮಾನ್ವಿಗೆ ಆಗಮಿಸಿದ ಹಿನ್ನೆಲೆಯಲ್ಲಿ ಮಾದಿಗ ಸಮಾಜದ ಮುಖಂಡರು ಅದ್ದೂರಿಯಾಗಿ ಸ್ವಾಗತಿಸಿದರು. ಮಾದಿಗರ ಸ್ವಾಭಿಮಾನ ಸಮಾವೇಶ ಕಾರ್ಯಕ್ರಮವನ್ನು ಭಾಸ್ಕರ್ ಪ್ರಸಾದ್ ಉದ್ಘಾಟಿಸಿ ಮಾತನಾಡಿ, ಸದಾಶಿವ ವರದಿಯ ಪ್ರಕಾರ ಒಳ ಮೀಸಲಾತಿ ಜಾರಿ ಮಾಡಬೇಕು ಅಂತ ಬೆಂಗಳೂರಲ್ಲಿ ಹೋರಾಟ ನಡೆಸಿದಾಗ ಪರಿಶಿಷ್ಟ ಜಾತಿಯ ಜನಾಂಗದವರೆಲ್ಲರೂ ಸಾಥ್ ಕೊಟ್ಟಿದ್ರು. ಆದರೆ ಯಾವಾಗ ಸುಪ್ರೀಂ ಕೋರ್ಟ್ ಒಳ ಮೀಸಲಾತಿ ಜಾರಿ ಮಾಡಿ ಅಂತ ಆದೇಶ ಹೊರಡಿಸಿತು, ಹೋರಾಟಕ್ಕೆ ಸಾಥ್ ಕೊಟ್ಟವರೆಲ್ಲರೂ ದೂರ ಸರಿದ್ರು ಅಂತ ಲೇವಡಿ ಮಾಡಿದ್ರು. ತಮ್ಮೆಲ್ಲರಿಗೂ ಗೊತ್ತಿರುವಂತೆ ಈ ರಾಜ್ಯದಲ್ಲಿ ಯಾವ ಜಾತಿಗಳಿಗೆ ಮೀಸಲಾತಿ ಇಲ್ಲ ಹೇಳಿ ಮತ್ತು ಯಾವ ಜಾತಿಗಳಿಗೆ ಒಳ ಮೀಸಲಾತಿ ಇಲ್ಲ ಹೇಳಿ ಲಿಂಗಾಯತರಲ್ಲಿದೆ, OBCಗಳಲ್ಲಿದೆ, ಇತರೆ ಜಾತಿಗಳಲ್ಲಿದೆ. ಮತ್ತು ಎಲ್ಲರಿಗೂ ಒಳ ಮೀಸಲಾತಿ ಇದ್ದ ಮೇಲೆ ದಲಿತರಿಗೆ ಒಳ ಮೀಸಲಾತಿ ಕೊಡಲಿಕ್ಕೆ ಏನು ಹಿಂಜರಿಕೆ ಯಾಕೆ? ಇದನ್ನ ಪ್ರಶ್ನಿಸುವಂತ ಹೋರಾಟವೇ ಇದು ಒಳ ಮೀಸಲಾತಿಯ ಹೋರಾಟ. ಒಳ ಮೀಸಲಾತಿ 6, 5, 3, 1 ಕೇಳೋದಕ್ಕೋಸ್ಕರ ನಾವು 35 ವರ್ಷ ಹೋರಾಟ ಮಾಡ್ತೀವಿ. ಅದೇ ಜನಾಂಗ, ನಾನು ಅದು ಹೇಳಬೇಕು, ಇವತ್ತು ಬ್ರಾಹ್ಮಣ ಸಮಾಜವರು ಅಪ್ಲಿಕೇಶನ್ ಕೊಡಲು ನಮ್ಗೆ ರಿಸರ್ವೇಶನ್ ಕೊಡಿ ಅಂತ ಅವರು ಹೋರಾಟನೇ ಮಾಡಲಿಲ್ಲ. ಈ ರಾಜ್ಯದಲ್ಲಿ ನಮಗೆ ಮೀಸಲಾತಿ ಕೊಡಿ ಅಂತ. ಆದರೆ ಆ ಬ್ರಾಹ್ಮಣ ಸಮಾಜಕ್ಕೆ 10% ಮೀಸಲಾತಿಯನ್ನ ರಾಜ್ಯದಲ್ಲಿ ಕೊಡ್ತಾರಂತಂದ್ರೆ ಮತ್ತು ದಲಿತರಿಗೆ ಮಾದಿಗರಿಗೆ ಮಾಡುವಂತ ಮೋಸ ತಾನೇ ಇದು. ನಾವು ಕೇಳಿದಾಗ ಮಾತ್ರ ಇದು ಕಾನೂನು, ಸಂವಿಧಾನ, ರಾಜಕೀಯ ಮೇಲಾಟ
ಇತರ ಜಾತಿಯವರು ಕೇಳಿದಾಗ ಅದಕ್ಕೆ ಯಾವುದೇ ಚಲನಚಿತ್ರ ನಟ ಚೇತನ್ ಮಾತನಾಡಿ, ಶೋಷಿತರ ಜನಾಂಗದಲ್ಲಿ ಒಳ ಮೀಸಲಾತಿ ಜಾರಿ ಮಾಡಬೇಕು ಅಂತ ಕ್ರಾಂತಿಕಾರಿ ರಥಯಾತ್ರೆ ಮಾನ್ವಿಗೆ ಆಗಮಿಸಿತು. ಹೀಗಾಗಿ ರಾಜ್ಯ ಸರ್ಕಾರ ಒಳ ಮೀಸಲಾತಿ ಜಾರಿ ಮಾಡಬೇಕು ಅಂತ ಒತ್ತಾಯಿಸಿದ್ರು. ಯಾರಾದರೂ ಇವತ್ತು ಕರ್ನಾಟಕದ ನಿಜವಾದ ದೇಶ ಪ್ರೇಮಿಗಳಾಗಿ ಸಂವಿಧಾನ ಎತ್ತಿಡಿತಾ ಇದ್ದಾರೆ ಅಂದ್ರೆ ಅದು ಒಳ ಮೀಸಲಾತಿ ಹೋರಾಟಗಾರರು ಮತ್ತು ಹೋರಾಟಗಾರತಿಯರು ಅನ್ನೋದು ನಾನು ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ. ಈ ನ್ಯಾಯದ ಹೋರಾಟದಲ್ಲಿ ಎಂದೆಂದಿಗೂ ನಾನು ಹೇಳ್ತೀನಿ. ನಮಗೆ ಸ್ನೇಹಿತರೆ, ನಾನು ಮೊದಲು ಕೃತಜ್ಞತೆ ಕೊಡೋದು ಭಾಸ್ಕರ್ ಪ್ರಸಾದ್ ಅವರು. ಭಾಸ್ಕರ್ ಪ್ರಸಾದ್ ಅವರು ಬಹಳ ಗಟ್ಟಿಯಾಗಿ ಇದನ್ನು ಮುಂದುವರಿಸ್ತಾ ಇದ್ದಾರೆ, ಬಹಳ ವೈಜ್ಞಾನಿಕವಾಗಿ ವಿಚಾರದ ಮುಖಾಂತರ ಮುಂದುವರಿಸ್ತಾ ಇದ್ದಾರೆ, ಬಹಳ ಧೈರ್ಯದಿಂದ ಮುಂದುವರಿಸ್ತಾ ಇದ್ದಾರೆ. ನಾನು ಒಂದು ಹೇಳ್ತೀನಿ, ಇವತ್ತಿನ ದಿನ ನಮಗೆ ಧೈರ್ಯ ಬಹಳ ಮುಖ್ಯ ಇದೆ. ಧೈರ್ಯ ಯಾಕೆ ಮುಖ್ಯ ಇದೆ? ನಾವು ಧೈರ್ಯ ಎಲ್ಲಿ ಕಾಣ್ತೀವಿ ಅನ್ಕೊಂತೀವಿ ಅಂದ್ರೆ ಎಲ್ಲೋ ಒಂದ್ ಕಡೆ ಜಿಮ್ ಅಲ್ಲಿ ವೇಟ್ ಎತ್ತಿದಾಗ ಅದು ಧೈರ್ಯ ಅಲ್ಲ, ಅಲ್ಲಿಂದ ಧೈರ್ಯ ಬರಲ್ಲ. ನಾವು ಗಟ್ಟಿಯ ಘೋಷಣೆ ಕೂಡಿದ ತಕ್ಷಣ ಧೈರ್ಯ ಬರಲ್ಲ, ಅಥವಾ ನಮ್ಮ ಆಹಾರ ಪದ್ಧತಿನಲ್ಲೇ ನಮಗೆ ಧೈರ್ಯ ಬರಲ್ಲ. ನಮ್ಮ ಧೈರ್ಯ ಎಲ್ಲಿ ಬರುತ್ತೆ? ಈ ಅನ್ಯಾಯದ ವ್ಯವಸ್ಥೆ ವಿರುದ್ಧ ಸತ್ಯ ನೋಡಿದಾಗ ನಮಗೆ ಧೈರ್ಯ ಬರುತ್ತೆ. ಆ ಸತ್ಯ ನಮಗೆ ಭಾಸ್ಕರ್ ಪ್ರಸಾದ್ ಅವರು, ನಮ್ಮ ಸ್ನೇಹಿತರು, ನಮ್ಮ ಹಿರಿಯರೆಲ್ಲರೂ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇದ್ದಾರೆ. ಮತ್ತೆ ಬಾಬಾ ಸಾಹೇಬ್ ಕಾರ್ಯಕ್ರಮದಲ್ಲಿ ಕ್ರಾಂತಿಕಾರಿ ಹೋರಾಟಗಾರ ಅಮ್ಮಣ್ಣ ಆರೋಲಿಕರ್, ಚಲನಚಿತ್ರ ನಟ ಚೇತನ್, ಭಾಸ್ಕರ್ ಪ್ರಸಾದ್, ಸಮಾಜದ ಹಿರಿಯರು, ಮುಖಂಡರು, ಸಾರ್ವಜನಿಕರು ಭಾಗಿಯಾಗಿದ್ದರು. ಶಫೀಕ್ ಹುಸೇನ್, ಅಮೋಕ್ ಟಿವಿ, ಮಾನ್ವಿ. ಗುಬ್ಬಿ ತಾಲೂಕಿನ ಕಕ್ಕಿನಹಳ್ಳಿ ಗ್ರಾಮದಲ್ಲಿ 50 ಲಕ್ಷ ರೂಪಾಯಿ ವೆಚ್ಚದ ಸಿಸಿ ರಸ್ತೆ ಕಾಮಗಾರಿಗೆ ಶಾಸಕ ಎಸ್ಆರ್ ಶ್ರೀನಿವಾಸ್ ಗುದ್ದಲಿ ಪೂಜೆ ನೆರವೇರಿಸಿದರು. ಶಾಸಕ ಹಾಗೂ ಕೆಎಸ್ಆರ್ಟಿಸಿ ನಿಗಮ ಮಂಡಳಿ ಅಧ್ಯಕ್ಷ ಎಸ್ಆರ್ ಶ್ರೀನಿವಾಸ್ ಮಾತನಾಡಿ, ಕೇಂದ್ರ ಸರ್ಕಾರ ಹಾಗೂ ನಮ್ಮ ಭಾರತೀಯ ಸೇನೆಯು ಪಾಕಿಸ್ತಾನದ ವಿರುದ್ಧ ದೊಡ್ಡ ಮಟ್ಟದ ಪ್ರತ್ಯುತ್ತರ ನೀಡುತ್ತಿದೆ. ಪಾಕಿಸ್ತಾನದಲ್ಲಿರುವಂತಹ ಉಗ್ರಗಾಮಿಗಳನ್ನು ಸದೆ ಬಡಿಯಬೇಕಾಗಿದೆ. ಇಡೀ ವಿಶ್ವಕ್ಕೆ ಇವರು ಮಾರಕರಾಗುತ್ತಾರೆ ಎಂಬುದನ್ನು ಇಡೀ ಪ್ರಪಂಚವೇ ಕಂಡಿದ್ದು, ಕೇಂದ್ರ ಸರ್ಕಾರ ಮಾಡುತ್ತಿರುವ ನಡೆಗೆ ಮೆಚ್ಚುಗೆ ಇದೆ ಅಂತ ಅವರು ತಿಳಿಸಿದರು. ಭದ್ರತೆ ವಿಚಾರವಾಗಿ ಎಲ್ಲ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಎಲ್ಲ ರಾಜ್ಯಗಳಿಗೂ ಕೂಡ ಹೇಳಿದೆಯಲ್ಲ, ಆ ರಾಜ್ಯದಲ್ಲಿ ಭದ್ರತೆಯನ್ನು ಸಂಬಂಧಪಟ್ಟಿರ್ತಕ್ಕಂಥ ಮುಖ್ಯಮಂತ್ರಿಗಳು ನೋಡ್ಕೊಬೇಕು ಅಂತಕ್ಕಂಥದ್ದನ್ನ ಕೇಂದ್ರ ಸರ್ಕಾರ ಹೇಳಿದೆ. ಕೇಂದ್ರ ಸರ್ಕಾರ ಈ ಟೈಮಲ್ಲಿ ಕೇಂದ್ರ ಸರ್ಕಾರ ಏನು ಹೇಳ್ತು ಅದನ್ನೆಲ್ಲ ಮುಖ್ಯಮಂತ್ರಿಗಳು ಮಾಡಬೇಕಾಗುತ್ತೆ. ಇವತ್ತು ನಾವು ನಿನ್ನೆ ನಮ್ಮೂರಿಗೂ ಬಂದಿದ್ದು, ಸಮಸ್ಯೆ ಇದ್ರೂ ಕೂಡ ಅವ್ರು ಇನ್ನೊಂದ್ಸರಿ ಅಟೆಂಡ್ ಮಾಡಿ ಯಾರನ್ನು ಬಿಟ್ಟು ಹೋಗ್ತಾರೆ. ಅವಧಿ ವಿಸ್ತರಣೆ ಅವಧಿ ಮಾಡಲೇಬೇಕಾಗುತ್ತೆ. ಎಲ್ಲ ಕಂಪ್ಲೀಟ್ ಆಗಲಿಲ್ಲ ಅಂದ್ರೆ ಅವಧಿ ವಿಸ್ತರಣೆ ಮಾಡಲೇಬೇಕಾಗುತ್ತೆ. ಸಾಫ್ಟ್ವೇರ್ ಅಪ್ಡೇಟ್ ಮಾಡ್ತಾ ಇದೀವಿ ಅಂತ ಅಂದರು. ಮಾಡ್ತಾರೆ, ಅದು ಏಕಾಏಕಿ ಎಕ್ದಮ್ ಮುಂದೆ ಸರಿ ಎಲ್ಲ ಸರಿ ಮಾಡ್ಲಿಕ್ಕೆ ಆಗಲ್ಲ. ಈಗೆಲ್ಲ ಹಿಂದೆಲ್ಲ ನೋಡಿದ್ವಿ. ಈಗ ನಾವು ಪಾಣಿ ಸರ್ವರ್ಗೆ ಮಾಡೋಕ್ಕೆ ಹೋದಾಗ ಅದು ಅದೇ ಥರ ಬದಲಾಯಿತು. ಈಗ ರೇಷನ್ ಕೊಡುವಾಗ ಹೋಗಲು ಅದಕ್ಕೆ ಕೆಲವು ಟೈಮು ಸರ್ವರ್ ಪ್ರಾಬ್ಲಮ್ ಆಯಿತು. ಅವೆಲ್ಲ ಹಂತವಾಗಿ ಸರಿಪಡಿಸ್ತಕ್ಕಂಥದ್ದು ಮಾಡುತ್ತೆ ಸರ್ಕಾರ. ಇನ್ನು ಇದೇ ಸಂದರ್ಭದಲ್ಲಿ ತಾಲೂಕು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಕೆಆರ್ ವೆಂಕಟೇಶ್, ಮುಖಂಡರಾದ ಉಂಡೆ ರಾಮಣ್ಣ, ಗ್ರಾಮ ಪಂಚಾಯಿತಿ ಸದಸ್ಯರಾದ ನರಸಿಂಹಮೂರ್ತಿ, ಹರ್ಷವರ್ಧನ್, ದೊಡ್ಡೇಗೌಡರು, ಬಾಲಣ್ಣ ಸೇರಿದಂತೆ ಇತರರು ಭಾಗಿಯಾಗಿದ್ದರು. ರಂಗನಾಥ್, ಅಮೋಕ್ ಟಿವಿ, ಗುಬ್ಬಿ. ವಿಜಯಪುರ ಪಟ್ಟಣದ ದೇವನಹಳ್ಳಿ ರಸ್ತೆಯ ಆಂಜನೇಯ ಸ್ವಾಮಿ ದೇವಾಲಯದ ಸಮೀಪದಲ್ಲಿ ಚಲಿಸುತ್ತಿದ್ದ ದ್ವಿಚಕ್ರ ವಾಹನದ ಮೇಲೆ ಮರದ ಕೊಂಬೆಯೊಂದು ಮುರಿದು ಬಿದ್ದಿದ್ದು 15 ವರ್ಷದ ಬಾಲಕ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಸ್ಥಳೀಯ ಮುಖಂಡರಾದ ಎಸ್ಆರ್ಎಸ್ ಬಸವರಾಜ್ ಮಾತನಾಡಿ, ವಿಜಯಪುರ ದೇವನಹಳ್ಳಿ ರಸ್ತೆಯಲ್ಲಿ ಸಾಲು ಮರಗಳು ಇದ್ದು, ಮರಗಳಲ್ಲಿ ಇರುವ ಒಣಗಿರುವ ಕೊಂಬೆಗಳನ್ನು ತೆರವು ಮಾಡುವಂತೆ ಅನೇಕ ಬಾರಿ ಮನವಿ ಮಾಡಿದರೂ ಸಹ ಸಂಬಂಧಪಟ್ಟ ಇಲಾಖೆಯವರು ನಿರ್ಲಕ್ಷ್ಯ ತೋರಿದರು. ಆದ್ದರಿಂದ ಈ ಅನಾಹುತ ಸಂಭವಿಸಿದೆ. ಇದಕ್ಕೆ ನೇರ ಕಾರಣ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯತನ. ಈ ಕೂಡಲೇ ಒಣಗಿರುವ ಮರದ ಕೊಂಬೆಗಳನ್ನು ತೆರವು ಮಾಡುವಲ್ಲಿ ಸಂಬಂಧಪಟ್ಟ ಇಲಾಖೆಯವರು ಕಾರ್ಯಪ್ರವೃತ್ತರಾಗಬೇಕು ಅಂತ ಒತ್ತಾಯಿಸಿದರು. ಈ ಒಂದು ಅಶೋಕನಗರ ಆಂಜನೇಯ ದೇವಸ್ಥಾನದ ಹತ್ರ ಒಂದು ಮರ ಬಿದ್ದು ಇವತ್ತು ಇಬ್ಬರು ಬಾಲಕರು, ಈಗಾಗಲೇ ಒಬ್ಬರು ಇಲ್ಲೇ ಪ್ರಾಣ ಕಳ್ಕೊಳ್ಳುವಂಥ ಪರಿಸ್ಥಿತಿ ಇದ್ದಾರೆ. ಇಬ್ಬರು ಚಿಂತಾಜನಕವಾಗಿದ್ದಾರೆ ಅಂತ ಈ ಸಂದರ್ಭ ತಿಳಿಸ್ತಾ ಇದ್ದಾರೆ. ಆದರೆ ಮಳೆಗಾಲ ಬಂದಿರೋದ್ರಿಂದ ಹಳೆ ಮರಗಳನ್ನ ತೆಗೆದು ಯಾವುದೇ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಸೇರ್ತದೆ ಅಂತ ಹೇಳಿ ಇವತ್ತು ಏನು ಪಾರ್ಕ್ಗಳಿರ್ಬೋದು, ಊರಿನಲ್ಲಿ ಗ್ರಾಮದಲ್ಲಿ ಇರ್ತಕ್ಕಂಥ ಹಳೆಯ ಮರಗಳನ್ನು ಗುರುತಿಸಿ ಮೊದಲು ಮರಗಳ ತೆಗೆಯುವಂಥ ಕೆಲಸ ಮಾಡಬೇಕು. ಇವತ್ತು ಇಬ್ಬರು ಈ ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ ಅಂತ ಹೇಳ್ಬೋದು. ಚಿಂತಾಜನಕವಾಗಿದ್ದಾರೆ. ನಿಜವಾಗಿ ಇದು ಒಂದು ಮರಗಳ ಒಂದು ಏನು ಹಳೆ ಮರ ಇದೆ ಅದೆಲ್ಲ ಕಡಿದು ಗುರುತಿಸಿ ಕಟ್ ಮಾಡಬೇಕು ಅಂತ ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ತಮ್ಮ ಹೆಸರು? ವಿಜಯಪುರ. ತೀವ್ರವಾಗಿ ಗಾಯಗೊಂಡಿರುವ ಮುರಳಿಕೃಷ್ಣ ಅವರನ್ನ ವಿಜಯಪುರ ಸರ್ಕಾರಿ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಕರೆತಂದು ಪ್ರಥಮ ಚಿಕಿತ್ಸೆಯನ್ನು ಕೊಟ್ಟು ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ನಿಮಾನ್ಸ್ ಆಸ್ಪತ್ರೆಗೆ ದಾಖಲಿಸಲಾಯಿತು. ಅಕ್ಷಯ್ ವಿ, ಅಮೋಕ್ ಟಿವಿ, ದೇವನಹಳ್ಳಿ.
ಜಮ್ಮು ಕಾಶ್ಮೀರದ ಗಡಿಯಲ್ಲಿ ಭಾರತ ಪಾಕಿಸ್ತಾನದ ನಡುವಿನ ಘರ್ಷಣೆಯಲ್ಲಿ ವೀರ ಮರಣನಪ್ಪಿದ ಆಂಧ್ರಪ್ರದೇಶದ ಶ್ರೀ ಸತ್ಯಸಾಯಿ ಜಿಲ್ಲೆಯ ಕಲ್ಲಿತಾಂಡ ನಿವಾಸಿ ವೀರ ಯೋಧ ಶ್ರೀ ಮುರಳಿ ನಾಯಕ್ ಅವರಿಗೆ ಚಿಕ್ಕಬಳ್ಳಾಪುರದ ಜನತೆ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಿದರು. ವೀರ ಯೋಧನ ಶವಪೆಟ್ಟಿಗೆ ಏರ್ಪೋರ್ಟ್ನಿಂದ ಚಿಕ್ಕಬಳ್ಳಾಪುರ ಮಾರ್ಗವಾಗಿ ಸ್ವಗ್ರಾಮಕ್ಕೆ ತೆರಳುತ್ತಿದ್ದಾಗ ಚಿಕ್ಕಬಳ್ಳಾಪುರ ನಗರದ ರಾಷ್ಟ್ರೀಯ ಹೆದ್ದಾರಿ ಬಳಿ ಜಮಾಯಿಸಿದ ದೇಶಾಭಿಮಾನಿಗಳು ಮಳೆಯನ್ನ ಕೂಡ ಲೆಕ್ಕಿಸದೆ ಸಾವಿರಾರು ಸಂಖ್ಯೆಯಲ್ಲಿ ಒಟ್ಟುಗೂಡಿ ಮೃತ ಯೋಧನ ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆದರು. ಪುಷ್ಪನಮನ ಸಲ್ಲಿಸಿ ಭಾವುಕ ಬೀಳ್ಕೊಡುಗೆ ನೀಡಿದರು. ಮುರಳಿ ನಾಯಕ್ ಅವರ ಬಲಿದಾನವನ್ನ ದೇಶ ಎಂದಿಗೂ ಮರೆಯದು ಅಂತ ಜನರು ಒಕ್ಕೊರಲಿನಿಂದ ಹೇಳಿದ್ರು. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಹಾಗೂ ಕುಟುಂಬಕ್ಕೆ ಈ ದುಃಖವನ್ನ ಭರಿಸುವ ಶಕ್ತಿಯನ್ನ ಭಗವಂತ ನೀಡಲಿ ಅಂತ ಪ್ರಾರ್ಥಿಸಿದ್ರು. ಘಟನೆ ಚಿಕ್ಕಬಳ್ಳಾಪುರದ ಜನರ ದೇಶಾಭಿಮಾನ ಹಾಗೂ ಯೋಧರ ಬಲಿದಾನಕ್ಕೆ ನೀಡುವ ಗೌರವಕ್ಕೆ ಸಾಕ್ಷಿಯಾಗಿತ್ತು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಇದೆಷ್ಟು ಸುದ್ದಿಗಳು ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.